ಮೂರನೇ ತರಗತಿಯ ನಲಿಕಲಿ ಕನ್ನಡ ಭಾಗ 2 9ನೇ ಪಾಠ ಕಿತ್ತೂರಾಣಿ ಚೆನ್ನಮ್ಮ. ಈ ಪದ್ಯ ಭಾಗವನ್ನು ನೀವು ತರಗತಿಯಲ್ಲಿ ಅತ್ಯಂತ ಚೆನ್ನಾಗಿ ರಾಗವಾಗಿ ಶಿಕ್ಷಕರು ನಿಮಗೆ ಹೇಳ್ಕೊಡ್ತಾರೆ. ಚಟುವಟಿಕೆಗಳನ್ನು ನೋಡ್ತಾ ಹೋಗೋಣ. ಮಾದರಿಯಂತೆ ಸ್ವಂತ ವಾಕ್ಯದಲ್ಲಿ ಬರೀಬೇಕು. ಪುತ್ರಿ, ನಾನು ನನ್ನ ತಂದೆಗೆ ಒಬ್ಬಳೆ ಪುತ್ರಿ. ಮಡದಿ, ದ್ರೌಪದಿಯು ಪಾಂಡವರ ಮಡದಿ. ದೊರೆ, ಅಕ್ಬರ್ ಮೊಘಲರ ದೊರೆ. ಜನನ, ಪ್ರಕೃತಿಯ ಸೃಷ್ಟಿಯೇ ಜನನ. ವನಿತೆ, ಕಿತ್ತೂರು ರಾಣಿ ಚೆನ್ನಮ್ಮ ವೀರ ವನಿತೆ. ಇಲ್ಲಿ ಬಿಡಿಸಿ ಬರೀಬೇಕು. ಒಂದನ್ನು ಅವರು ಬರೆದರೆ ಈ ರೀತಿ ತರಗತಿ, ಅನ್ನು, ನದಿ, ಅಲ್ಲಿ, ದೋಣಿ, ಹಲ್ಲಿ, ಈ ರೀತಿ ಬಿಡಿಸಿ ಪದಗಳನ್ನು ಮುದ್ದಾಗಿ ಬರೀಬೇಕು. ಇವುಗಳನ್ನು ಕೂಡಿಸ್ಬೇಕು. ನುಡಿ ಪ್ಲಸ್ ಒಂದು, ನುಡಿಯೊಂದು. ಮಾತು ಪ್ಲಸ್ ಒಂದು, ಮಾತೊಂದು. ಕತೆ ಪ್ಲಸ್ ಒಂದು, ಕತೆಯೊಂದು. ಮನೆ ಪ್ಲಸ್ ಒಂದು, ಮನೆಯೊಂದು. ನೆಕ್ಸ್ಟ್ ಈ ಚಿತ್ರವನ್ನು ಗಮನಿಸಬೇಕು. ಇಲ್ಲಿ ಬಂದಿರುವಂತಹ ಸನ್ನಿವೇಶದಲ್ಲಿರುವಂತಹ ಹೆಸರುಗಳನ್ನು ಬರೀಬೇಕು. ಮರಗಳಿದ್ದಾವೆ, ಪಕ್ಷಿ, ಹಸು ಇದ್ದಾವೆ, ಆಮೇಲೆ ಎತ್ತುಗಳಿದ್ದಾವೆ, ಕಾಗೆ ಇದೆ, ಹುಣಸೆ ಮರ ಇದೆ, ಪಾರಿವಾಳ ಇದ್ದಾವೆ, ಗಿಳಿಗಳಿದ್ದಾವೆ, ಕೋತಿ ಇದೆ, ಆಹಾರ ಇದೆ. ಇವುಗಳನ್ನು ಮಾತ್ರ ಆ ಚಿತ್ರದಲ್ಲಿರುವಂಥವನ್ನು ಮಾತ್ರ ಬರೀಬೇಕು. ಈ ಕಥೆಯನ್ನು ಓದಿಕೊಂಡು ಆ ಕಥೆಯಲ್ಲಿ ಬಂದಿರುವಂಥ ಹೆಸರುಗಳು ಅಂದರೆ ನಾಮಪದಗಳನ್ನು ಬರೀಬೇಕು. ಮೈಲಾಪುರ, ಹುಲ್ಲು, ಆಹಾರ, ತಾರಕ ನದಿ, ಮರ, ಗಿಳಿ, ನದಿ, ಮಳೆ, ನೆಲ, ಇವುಗಳನ್ನು ಬರೆಯುವಂಥದ್ದು. ಅಂದರೆ ನಾಮಪದಗಳನ್ನು ನಮಗೆ ಗೊತ್ತಾಗಲಿಕ್ಕೆ ಇರುವಂಥ ಚಟುವಟಿಕೆ. ನೆಕ್ಸ್ಟ್ ಬಂದರೆ ಈ ಹೆಸರುಗಳು ಅಥವಾ ನಾಮಪದಗಳನ್ನು ಬರೀಬೇಕು. ಇಲ್ಲಿಗೆ ವಸ್ತುಗಳ ಹೆಸರನ್ನು ಬರೀಬೇಕು, ಇಲ್ಲಿಗೆ ವ್ಯಕ್ತಿ ಹೆಸರುಗಳನ್ನು ಬರೀಬೇಕು, ಇಲ್ಲಿಗೆ ಸ್ಥಳದ ಹೆಸರನ್ನು ಬರೀಬೇಕು, ಇಲ್ಲಿ ಪ್ರಾಣಿ ಹೆಸರುಗಳನ್ನು ಬರೀಬೇಕು. ಅದೇ ರೀತಿ ಇಲ್ಲಿ ನೀಟಾಗಿ ಬರೆದಿರುವಂಥದ್ದನ್ನು ನೀವು ಇಲ್ಲಿ ಗಮನಿಸ್ಬೋದು. ಇಲ್ಲಿ ನೀವು ಬರೆದಿರುವಂಥದ್ದನ್ನು ಗಮನಿಸ್ಬೋದು. ನೆಕ್ಸ್ಟ್ ಬಂದರೆ ಈ ಕಥೆಯಲ್ಲಿ ಬಂದಿರುವಂತಹ ಲೇಖನ ಚಿಹ್ನೆಗಳು ಎಷ್ಟು ಬಾರಿ ಬಂದವೆ. ಇದು ಅಲ್ಪ ವಿರಾಮ, ಪೂರ್ಣ ವಿರಾಮ, ಪ್ರಶ್ನಾರ್ಥಕ ಚಿಹ್ನೆ ಮತ್ತು ಭಾವಸೂಚಕ ಚಿಹ್ನೆ. ಇವುಗಳು ಎಷ್ಟು ಬಂದವೆ ಅಂತ ಎಣಿಸ್ಕೋಬೇಕು. ನೋಡಿ, ಇವೆಲ್ಲವನ್ನು ನೀವು ಎಣಿಸ್ಕೋಬೇಕು. ಎಣಿಸ್ಕೊಂಡು ಕೆಳಗಡೆ ಬರೀಬೇಕು. ಅಲ್ಪ ವಿರಾಮ ಎಷ್ಟು ಬಂದವೆ, ಪೂರ್ಣ ವಿರಾಮ ಎಷ್ಟು ಬಂದವೆ, ಭಾವಸೂಚಕ ಎಷ್ಟು, ಪ್ರಶ್ನಾರ್ಥಕ ಚಿಹ್ನೆ ಎಷ್ಟು ಅನ್ನೋದನ್ನು ಎಣಿಸಿ ಬರೀಬೇಕು. ಅದೇ ರೀತಿ ಇಲ್ಲಿಗೆ ಲೇಖನ ಚಿಹ್ನೆಗಳನ್ನು ಹಾಕಬೇಕು. ಅಲ್ಲಿ ಕ್ವಶನ್ ಮಾರ್ಕ್ ಇರೋದಕ್ಕೆ ಕ್ವಶನ್ ಮಾರ್ಕು, ಇವುಗಳನ್ನು ನಾವು ಭಾವಸೂಚಕ ಚಿಹ್ನೆ, ಅಲ್ಪ ವಿರಾಮ ಚಿಹ್ನೆ, ಇವುಗಳನ್ನು ಮುದ್ದಾಗಿ ಹಾಕಬೇಕು. ನೆಕ್ಸ್ಟು ಮಾದರಿಯಂತೆ ಲೇಖನ ಚಿಹ್ನೆಗಳನ್ನು ಸಮೇತ ಎರಡೆರಡು ವಾಕ್ಯಗಳನ್ನು ಬರೀಬೇಕು. ಮಕ್ಕಳು ಶಾಲೆಯಲ್ಲಿ ಊಟ ಮಾಡಿದರು. ನೋಡ್ರಿ, ಇಲ್ಲಿ ಪೂರ್ಣ ವಿರಾಮ. ಮಕ್ಕಳು ಶಾಲೆಯಲ್ಲಿ ಮೊಟ್ಟೆ ತಿಂದರು, ಪೂರ್ಣ ವಿರಾಮ. ನೆಕ್ಸ್ಟ್ ಅಲ್ಪ ವಿರಾಮ ಚಿಹ್ನೆ, ರವಿ, ರಾಜ, ಸೂರ್ಯ, ನಾನು, ಇಲ್ಲೆಲ್ಲ ಅಲ್ಪ ವಿರಾಮ ಬಂದಿರುವಂಥದ್ದು, ಲಾಸ್ಟಿಗೆ ಪೂರ್ಣ ವಿರಾಮ ಬಂದಿರುವಂಥದ್ದು. ನೆಕ್ಸ್ಟ್ ರಾಣಿ, ರಮ್ಯಾ, ನಾನು, ಇವೆಲ್ಲವನ್ನು ಕೂಡ ಇಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನು ಇಡಬೇಕು. ನೆಕ್ಸ್ಟ್ ಪ್ರಶ್ನಾರ್ಥಕ ಚಿಹ್ನೆ, ನಿನ್ನ ತಾಯಿ ಹೆಸರು ಏನು, ಪ್ರಶ್ನಾರ್ಥಕ ಚಿಹ್ನೆ, ಈ ಪ್ರಶ್ನಾರ್ಥಕ ಚಿಹ್ನೆ. ಇಲ್ಲಿ ಭಾವಸೂಚಕ ಚಿಹ್ನೆ ನೋಡ್ರಿ, ಅಯ್ಯೋ ಅನ್ನೋದಕ್ಕೆ, ಹೋ ಅನ್ನೋದಕ್ಕೆ, ಇವೆಲ್ಲವಕ್ಕೂ ಕೂಡ ಭಾವಸೂಚಕ ಚಿಹ್ನೆಯನ್ನು ಹಾಕಬೇಕು. ವ್ಯಾಕರಣ ಅಂಶಗಳನ್ನು ಗಮನಿಸುವಂಥದ್ದು. ಇಲ್ಲಿ ಪುನರಾವರ್ತಿತ ಪದಗಳು, ಪದೇ ಪದೇ ಒಂದೇ ಪದ 2-3 ಸತಿ ಬಂದಿರುವಂಥ ಪದಗಳನ್ನು ಎತ್ತಿ ಇಲ್ಲಿಗೆ ಬರೀಬೇಕು. ನೆಕ್ಸ್ಟು ನಿಮ್ಮ ತರಗತಿಯ ಅಥವಾ ಗೋಡೆ ಬರಹ ಅಕ್ಷರ ದಾಸೋಹ ಕೋಣೆಯನ್ನು ನೋಡಿಬಿಟ್ಟು ಅಲ್ಲಿರುವಂತಹ ಬರಹಗಳನ್ನು ಇಲ್ಲಿ ಬರೆಯುವಂಥದ್ದು. ವಿದ್ಯೆ ಸಾಧಕನ ಸ್ವತ್ತು. ಮಕ್ಕಳಿಗೆ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿ ಮಾಡಿ. ಅನ್ನವನ್ನು ಚೆಲ್ಲಬಾರದು. ಸಾಲಾಗಿ ಬನ್ನಿ, ಇವೆಲ್ಲವೂ ಇರ್ತವೆ. ಆಹಾರದಲ್ಲಿ ಬೆಂದ ತರಕಾರಿಯನ್ನು ತಿನ್ನಬೇಕು. ಮೊಬೈಲ್ ಬಿಡಿ, ಪುಸ್ತಕ ಇಡಿ. ಈ ರೀತಿ ಸಾಕಷ್ಟು ವಾಕ್ಯಗಳು ಇದ್ದಾವೆ. ಇಲ್ಲಿ ಬಿಸಿ ಊಟದ ಮೆನು ಚಾರ್ಟನ್ನು ನೀವು ಸಿದ್ಧಪಡಿಸಬೇಕು. ನಿಮ್ಮ ಶಾಲೆಯಲ್ಲಿ ಇರ್ತಿತ್ತೆ ಇದು ಮೆನು ಚಾರ್ಟು, ಅದನ್ನು ನೋಡಿ ಆದರೂ ನೀನು ಇಲ್ಲಿ ಬರ್ಕೋಬೇಕು. ಯಾಕೆಂದರೆ ನಮಗೆ ಯಾವ ವಾರ ಯಾವ್ಯಾವ
ಅಡಿಗೆಯನ್ನು ಮಾಡಿಕೊಡಬೇಕು ಅಂತಕ್ಕಂಥದ್ದು ಇಲ್ಲಿ ಸೂಚಿಸುವಂಥದ್ದು. ನೆಕ್ಸ್ಟು ತರಗತಿಯಲ್ಲಿ ಶಿಕ್ಷಕರು ಉಕ್ತ ಲೇಖನಗಳನ್ನು ಹೇಳ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ಯಾವುದೇ ಪದಗಳನ್ನು ತಪ್ಪಿಲ್ಲದಂತೆ ಇಲ್ಲಿ ಬರಿಬೇಕು. ತಪ್ಪಾದರೆ ಏನು ಭಯಪಡುವಂಥ ಅವಶ್ಯಕತೆ ಇಲ್ಲ. ಅದನ್ನು ತರಗತಿಯ ಶಿಕ್ಷಕರು ಸರಿಪಡಿಸಿ ನಿನಗಿಲ್ಲಿ ಬರೆಯೋಕ್ಕೆ ಹೇಳ್ತಾರೆ. ಅದನ್ನು ನೀನು ಸರಿಪಡಿಸಿ ಕೆಳಗಡೆ ಬರೆದು ಅದಕ್ಕೆ ಎಷ್ಟು ಅಂಕಗಳು ಇದ್ದಾವೆ ಅನ್ನೋದನ್ನು ಇಲ್ಲಿ ನೀನು ದೃಢೀಕರಿಸಿ ಈ ಮಾಹಿತಿಯನ್ನು ಪಡೆಯುವಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.